ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದಲಿತ ಯುವತಿಗೆ ಗರ್ಭದಾನ, ಆದೂರು ಠಾಣಾಧಿಕಾರಿ ನ್ಯಾಯಾಂಗ ಬಂಧನದಲ್ಲಿ. ಕಾಸರಗೋಡಿನ ವೈದ್ಯರ ಮನೆಯಲ್ಲಿ ಕೆಲಸಕ್ಕಿದ್ದ ಯುವತಿ ದೂರು, ವೈದ್ಯರ ಸಂಬಂಧಿಯೂ ಆರೋಪಿ. ಕಂದಾಯ ಜಿಲ್ಲಾ ಕ್ರೀಡಾಮೇಳ ಗುರುವಾರದಿಂದ ತಾಳಿಪಡ್ಪು ಮೈದಾನದಲ್ಲಿ 1700ರಷ್ಟು ವಿದ್ಯಾರ್ಥಿಗಳು ಭಾಗಿ. ಬ್ಯಾಂಕ್ ನೌಕರರ ಕೆಲಸ ಮೊಟಕು ಮುಷ್ಕರ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಸ್ತಬ್ಧ. ಮುರಳಿ ಕೊಲೆ ತನಿಖೆಗೆ ಮತ್ತೆ ಚುರುಕು, IG ದಿನೇಂದ್ರ ಕಶ್ಯಪ್ ಕುಂಬಳೆಗೆ. ಈಗ ವಾರ್ತೆಗಳ ವಿವರ. ವೈದ್ಯರ ಮನೆಯಲ್ಲಿ ಆಯಾಗಿ ದುಡಿಯುತ್ತಿದ್ದ ದಲಿತ ಯುವತಿಯನ್ನು ಅತ್ಯಾಚಾರಗೈದು ಗರ್ಭಿಣಿಯನ್ನಾಗಿಸಿದ ಪ್ರಕರಣದಲ್ಲಿ ಬಂಧಿತನಾದ ಪೊಲೀಸ್ SIಗೆ 2 ವಾರಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪ್ರಕರಣದ ಇನ್ನೋರ್ವ ಆರೋಪಿ ಸದ್ರಿ ವೈದ್ಯರ ನಿಕಟ ಸಂಬಂಧಿಯೂ ಆಗಿರುವ ವ್ಯಕ್ತಿ ತಲೆಮರೆಸಿಕೊಂಡಿದ್ದು ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಆದೂರು ಠಾಣೆಯ ಹೆಚ್ಚುವರಿ ಠಾಣಾಧಿಕಾರಿ ಸುಗುಣನ್ ಎಂಬಾತನೇ ರಿಮಾಂಡ್ಗೊಳಗಾದ ವಿಕೃತಕಾಮಿ. ಜನರ ಜೀವ ಸೊತ್ತಿಗೆ ರಕ್ಷಣೆಯನ್ನೊದಗಿಸಬೇಕಾದ ಕಾನೂನು ಪಾಲಕನಾದ ಓರ್ವ ಠಾಣಾಧಿಕಾರಿಯೇ ಈ ರೀತಿ ದಲಿತ ಅಪ್ರಾಪ್ತೆಗೆ ಗರ್ಭದಾನ ಮಾಡಿರುವುದು ಸಾಮಾಜಿಕ ಆತಂಕಕ್ಕೆ ಕಾರಣವಾಗಿದೆ. ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯ ಹೆಸರಾಂತ ವೈದ್ಯ ದಂಪತಿಯರ ಮೀಪುಗುರಿ ಸೂರ್ಲುವಿನಲ್ಲಿರುವ ಮನೆ ಕೆಲಸದಾಕೆಯಾದ ಅಡೂರು ನಿವಾಸಿ 25ರ ಹರೆಯದ ಪರಿಶಿಷ್ಟ ವರ್ಗ ಯುವತಿಯೇ SIಯಿಂದಲೇ ಅತ್ಯಾಚಾರಕ್ಕೀಡಾಗಿ ಗರ್ಭ ಹೊತ್ತುಕೊಂಡವಳು. SI ಇದೀಗ ನ್ಯಾಯಾಂಗ ಬಂಧನಕ್ಕೊಳಗಾಗಿದ್ದು ಸದ್ರಿ ವೈದ್ಯರ ಪತ್ನಿಯ ಸಹೋದರನಾಗಿರುವ ಹನೀಫಾ ಎಂಬಾತನನ್ನು ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈತ ತಲೆಮರೆಸಿಕೊಂಡಿದ್ದಾನೆ. ಯುವತಿ 5 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಮಹಿಳಾ ಸೆಲ್ಗೆ ಈಕೆ ನೀಡಿದ ದೂರಿನ ಮೇರೆಗೆ ಜಿಲ್ಲಾ ಪೊಲೀಸ್ ಅಧಿಕಾರಿ ಥಾಮ್ಸನ್ ಜೋಸ್ ಅವರ ನೇರ ನಿರ್ದೇಶನಾನುಸಾರ SIಯ ಬಂಧನ ನಡೆದಿದೆ. 52ರ ಹರೆಯದವನಾದ SI ಸುಗುಣನ್ ಪತ್ನಿ ಹಾಗೂ ಮಕ್ಕಳನ್ನು ಹೊಂದಿದ್ದಾನೆ. ಕರಿಬೇಡಗ ನಿವಾಸಿಯೋರ್ವ ಸದ್ರಿ ಯುವತಿಯಿಂದ 10,000 ರೂಪಾಯಿ ಸಾಲ ಪಡೆದು ಮರುಪಾವತಿಸದಾಗ ಮೂಲತಃ ಅಡೂರು ನಿವಾಸಿಯಾಗಿರುವ ಈಕೆ ಇದೇ ಜೂನ್ ತಿಂಗಳಲ್ಲಿ ಆದೂರು ಠಾಣೆಗೆ ದೂರು ನೀಡಲು ತೆರಳಿದ್ದಳು. ತನಿಖಾಧಿಕಾರಿಯಾಗಿದ್ದ ಹೆಚ್ಚುವರಿ SI ಸುಗುಣನ್ ಹಾಗೆ ಯುವತಿಯ ಪರಿಚಿತನಾಗಿ ಬಳಿಕ ಸ್ನೇಹ ಬೆಳೆಸಿದ್ದ. ಕೆಲ ದಿನಗಳಲ್ಲೇ ತನ್ನನ್ನು ಠಾಣೆಗೆ ಬರುವಂತೆ ಹೇಳಿ ಅಲ್ಲಿಂದ ಬಲವಂತವಾಗಿ ಸುಬ್ರಹ್ಮಣ್ಯಕ್ಕೆ ಕೊಂಡೊಯ್ದು ವಸತಿಗೃಹವೊಂದರಲ್ಲಿ ಅತ್ಯಾಚಾರಗೈದಿರುವುದಾಗಿ ಯುವತಿ ದೂರಿನಲ್ಲಿ ತಿಳಿಸಿದ್ದಾಳೆ. ಇದೇ ರೀತಿ ಸೂರ್ಲುವಿನ ವೈದ್ಯರ ನೂತನ ಮನೆಯ ಹಾಲು ಕಾಯಿಸುವ ಸಮಾರಂಭ ಇದೇ ಕಳೆದ ಮೇ 25ರಂದು ನಡೆದಿದ್ದು, ಅಂದು ರಾತ್ರಿ ಈ ಮನೆಯ ಖಾಲಿ ಕೊಠಡಿಯೊಂದರಲ್ಲಿ ಕೂಡಿ ಹಾಕಿ ವೈದ್ಯರ ಪತ್ನಿಯ ಸೋದರನಾದ ಹನೀಫಾ ತನ್ನನ್ನು ಅತ್ಯಾಚಾರಗೈದಿರುವುದಾಗಿಯೂ ಆಕೆ ತಿಳಿಸಿದ್ದಾಳೆ. ಕಾರ್ಯಾಚರಣೆ ಮುಂದುವರೆದಿದೆ. ಕಾಸರಗೋಡು ಕಂದಾಯ ಜಿಲ್ಲಾ ಶಾಲಾ ಕ್ರೀಡಾಮೇಳವು ಗುರುವಾರ ಹಾಗೂ ಶುಕ್ರವಾರದಂದು ನಡೆಯಲಿದೆ. ನಗರದ ತಾಳಿಪಡ್ಪು ಮೈದಾನದಲ್ಲಿ ನಡೆಯುವ ಜಿಲ್ಲಾ ಕ್ರೀಡಾಮೇಳದಲ್ಲಿ ಜಿಲ್ಲೆಯ ವಿವಿಧ ಶಾಲೆಗಳಿಂದ 1700ರಷ್ಟು ವಿದ್ಯಾರ್ಥಿಗಳು ಹಾಗೂ 25 ಶಿಕ್ಷಕ ಸ್ಪರ್ಧಾಳುಗಳು ಭಾಗವಹಿಸಲಿರುವರೆಂದು ಉಪಜಿಲ್ಲಾ ವಿದ್ಯಾಧಿಕಾರಿ ರವೀಂದ್ರನಾಥ್ ರಾವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅತಿ ಕಿರಿಯ ಹಿರಿಯ ವಿಭಾಗದಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಮಕ್ಕಳಿಗೆ ಪ್ರತ್ಯೇಕ ಸ್ಪರ್ಧೆ ನಡೆಯಲಿವೆ. ಅಲ್ಲದೆ ಶಿಕ್ಷಕರಿಗಾಗಿ ಕೆಲವೊಂದು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಕ್ರೀಡಾಮೇಳವನ್ನು ಗುರುವಾರ ಪೂರ್ವಾಹ್ನ ಶಾಸಕ NA ನೆಲ್ಲಿಕುನ್ನು ಉದ್ಘಾಟಿಸಲಿರುವರು. ನಗರ ಸಭಾಪತಿ TE ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕ C ರಾಘವನ್ ಧ್ವಜಾರೋಹಣಗೈಯಲಿರುವರು. ಶುಕ್ರವಾರ ಸಾಯಂಕಾಲ ನಡೆಯುವ ಸಮಾರೋಪ ಕಾರ್ಯಕ್ರಮದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಲಾಗುವುದೆಂದು ತಿಳಿಸಲಾಗಿದೆ. ಕಾಸರಗೋಡು BM ಪ್ರೌಢಶಾಲೆಯು ಮೇಳದ ಆತಿಥೇಯತ್ವ ವಹಿಸಲಿದೆ. കാസർഗോഡ് റവന്യൂ ജില്ലാ അത്ലറ്റിക് മീറ്റ് 2014-15 ഈ വർഷം BMHSS കാസർഗോഡിൻ്റെ ആതിഥേയത്വത്തിൽ താളിപ്പടപ്പ് മൈതാനത്ത് ഈ വരുന്ന 14-15 നവംബർ 14-15 തീയതികളിൽ നടത്തപ്പെടുകയാണ്. നമ്മുടെ കാസർഗോഡ് റവന്യൂ ജില്ലയിലെ 7 സബ് ജില്ലകളിൽ നിന്നായി ഏകദേശം 1700ഓളം വിദ്യാർത്ഥികളും 25ഓളം അധ്യാപക മത്സരാർത്ഥികളും 80ഓളം ഒഫീഷ്യൽസും പങ്കെടുക്കുന്നു. സബ് ജൂനിയർ, ജൂനിയർ, സീനിയർ വിഭാഗത്തിൽപ്പെട്ട ആൺകുട്ടികൾക്കും പെൺകുട്ടികൾക്കും അധ്യാപകർക്കും വേണ്ടി മത്സരങ്ങൾ നടത്തപ്പെടും. ബഹുമാന്യായ കാസർഗോഡ് MLA ശ്രീ NA നെല്ലിക്കുന്ന് ഉദ്ഘാടനം നിർവഹിക്കും. കാസർഗോഡ് ജില്ലാ വിദ്യാഭ്യാസ ഉപഡയറക്ടർ ശ്രീ C രാഘവൻ പതാക ആരോഹണം ചെയ്യും. ഉദ്ഘാടന ചടങ്ങിൽ വെച്ച് കഴിഞ്ഞ അക്കാഡമിക വർഷം സംസ്ഥാന തലത്തിൽ 1, 2, 3 സ്ഥാനങ്ങൾ നേടിയവരെ ആദരിക്കും. ಸುದ್ದಿಗೋಷ್ಠಿಯಲ್ಲಿ AEO ಅಲ್ಲದೆ ಸ್ವಾಗತ ಸಮಿತಿ ಪದಾಧಿಕಾರಿಗಳಾದ ರಾಜಗೋಪಾಲ್ KM ಬಲ್ಲಾಳ್, ಶಶಿಕಾಂತ್ P ರಾಜಗೋಪಾಲ್, ಪುರುಷೋತ್ತಮ್ M ನಾಯಕ್, ಸ್ಮಿತಾ ಸಿರಿಯಕ್ ಮೊದಲಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಕೆಲಸ ಮೊಟಕು ಮುಷ್ಕರದ ಅಂಗವಾಗಿ ಬ್ಯಾಂಕ್ ಅಧಿಕಾರಿಗಳು ಹಾಗೂ ನೌಕರರು ಕಾಸರಗೋಡಿನಲ್ಲೂ ಮುಷ್ಕರ ನಡೆಸಿದರು. ಮುಷ್ಕರದಿಂದಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬುಧವಾರ ಕಾರ್ಯಾಚರಿಸಲಿಲ್ಲ. ವೇತನ ಪರಿಷ್ಕರಣೆ ಬಗೆಗಿನ ಮಾತುಕತೆಗಳನ್ನು ಅನಿಯಂತ್ರಿತವಾಗಿ ಮುಂದುವರಿಸುತ್ತಲೇ ಇರುವ ಮ್ಯಾನೇಜ್ಮೆಂಟಿನ ಕ್ರಮ ಪ್ರತಿಭಟಿಸಿ ಕೆಲಸ ಮೊಟಕು ಮುಷ್ಕರ ಕೈಗೊಳ್ಳಲಾಗಿದೆ.
ವಾರದಲ್ಲಿ 5 ದಿನ ಕೆಲಸ, ಅಧಿಕಾರಿಗಳಿಗೆ ನಿಯಂತ್ರಿತ ಸಮಯ ಕ್ರಮ, ಪಿಂಚಣಿ ಪರಿಷ್ಕರಣೆ ಇತ್ಯಾದಿ ಬೇಡಿಕೆ ಮುಂದಿರಿಸಿ ಮುಷ್ಕರ ಕೈಗೊಳ್ಳಲಾಗಿದೆ. ಕೆಲಸ ಸ್ಥಗಿತ ಮುಷ್ಕರ ಯಶಸ್ವಿಯಾಗಿರುವುದಾಗಿ ಅಖಿಲ ಕೇರಳ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಮುಖಂಡರು ತಿಳಿಸಿದ್ದಾರೆ. ಕಾಸರಗೋಡಿನಲ್ಲಿ ಮುಷ್ಕರ ನಿರತ ಕಾರ್ಯಕರ್ತರು ನಗರದಲ್ಲಿ ಮೆರವಣಿಗೆ ನಡೆಸಿದರು. ಇವಿ ಮೋಹನನ್, ಮುರಳಿ, ಕೃಷ್ಣನ್, ಮಾಧವ್ ಭಟ್, ನಾರಾಯಣ ನಾಯಕ್, ರೇಖಾ ಮೊದಲಾದವರು ನೇತೃತ್ವ ನೀಡಿದರು. ಎಕೆಬಿಇಎಫ್ ಜಿಲ್ಲಾ ಕಾರ್ಯದರ್ಶಿ ಮೋಹನ ಬಂಗಳ ಮಾತನಾಡಿದರು. ಸಿಪಿಎಂ ಕಾರ್ಯಕರ್ತ ಕುಂಬಳೆ ಮುರಳಿ ಕೊಲೆ ಪ್ರಕರಣದ ತನಿಖೆಗೆ ಕಣ್ಣೂರು ವಲಯ ಐಜಿ ದಿನೇಂದ್ರ ಕಶ್ಯಪ್ ಗುರುವಾರ ಕಾಸರಗೋಡಿಗೆ ಆಗಮಿಸಲಿದ್ದಾರೆ. ಬಳಿಕ ಅವರು ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಇದುವರೆಗಿನ ತನಿಖಾ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದು ಮುಂದಿನ ನಡೆಗಳನ್ನು ನಿರ್ಧರಿಸಲಿರುವರು. ಮುರಳಿ ಹತ್ಯೆ ಪ್ರಕರಣ ತನಿಖೆಯನ್ನು ಐಜಿ ನೇತೃತ್ವದ ವಿಶೇಷ ತಂಡಕ್ಕೆ ಹಸ್ತಾಂತರಿಸಿ ಇತ್ತೀಚೆಗೆ ರಾಜ್ಯ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಅವರು ಆದೇಶ ನೀಡಿದ್ದರು. ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಹಾಗೂ ಗೃಹ ಸಚಿವರು ಕಾಸರಗೋಡಿಗೆ ಆಗಮಿಸಿದ ವೇಳೆ ಸಂಸತ್ ಸದಸ್ಯ ಪಿ ಕರುಣಾಕರ್, ಮಾಜಿ ಶಾಸಕ ಸಿಎಚ್ ಕುಂಜಂಬು ಮೂಲಕ ಹತ್ಯೆಗೀಡಾದ ಮುರಳಿಯವರ ತಂದೆ ರಾಮನ್ ಕುಟ್ಟಿ ನಾಯರ್ ರವರು ಹತ್ಯೆ ಹಾಗೂ ಅದರ ಹಿಂದಿರುವ ಸಂಚು ತಿಳಿಯಲು ತನಿಖೆಯನ್ನು ವಿಶೇಷ ತಂಡಕ್ಕೆ ನೀಡಬೇಕೆಂದು ಒತ್ತಾಯಿಸಿದ್ದರು. ಮನವಿಯನ್ನು ಪುರಸ್ಕರಿಸಿದ ಗೃಹ ಸಚಿವರು ತನಿಖಾ ಜವಾಬ್ದಾರಿಯನ್ನು ಕಣ್ಣೂರು ವಿಭಾಗ ಐಜಿ ದಿನೇಂದ್ರ ಕಶ್ಯಪರಿಗೆ ವಹಿಸಿ ಕಳೆದ ದಿನ ಆದೇಶ ಹೊರಡಿಸಿದ್ದರು. ಇದರ ಅನ್ವಯ ಪ್ರಕರಣದ ಸಮಗ್ರ ಮಾಹಿತಿ ಕಲೆ ಹಾಕಿ ತನಿಖೆ ಮುಂದುವರೆಸಲು ಗುರುವಾರ ನಗರಕ್ಕೆ ಐಜಿಯವರು ಬರಲಿದ್ದಾರೆ. ಕಳೆದ ಅಕ್ಟೋಬರ್ 27ರಂದು ಮುರಳಿ ಬೈಕಿನಲ್ಲಿ ಮನೆಗೆ ಮರಳುತ್ತಿದ್ದಾಗ ಸೀತಂಗೋಳಿ ಬಳಿ 2 ಬೈಕ್ಗಳಲ್ಲಾಗಿ ಬಂದ ತಂಡ ಅಡ್ಡಗಟ್ಟಿ ಬರ್ಬರವಾಗಿ ಇರಿದು ಕೊಲೆಗೈದಿತ್ತು. ತನಿಖೆ ಕೈಗೊಂಡಿದ್ದ ಪೊಲೀಸರು ಪ್ರಧಾನ ಆರೋಪಿಗಳಾದ ಕುಂಬಳೆ ಅನಂತಪುರ ನಿವಾಸಿ ಶರತ್ ರಾಜ್, ಕುದುರೆಪಾಡಿಯ ವರದರಾಜ್ ಯಾನೆ ಭರತ್, ಮಾಯಿಪಾಡಿಯ ದಿನೇಶ್ ಆಚಾರ್ಯ, ಸೀತಂಗೋಳಿಯ ಮಿಥುನ್ ಕುಮಾರ್ನನ್ನು ಬಂಧಿಸಿದ್ದರು. ಜತೆಗೆ ಕೃತ್ಯವೆಸಗಿದವರಿಗೆ ನೆರವು ನೀಡಿದ ಆರೋಪದ ಮೇರೆಗೆ ಕುದುರೆಪಾಡಿ ನಿವಾಸಿಗಳಾದ ಅಜಿತ್ ಮಹೇಶ, ಕಿರಣ್ ಕುಮಾರ್ ಹಾಗೂ ಕಾಳಿಯಂಗಾಡಿನ ನಿತಿನ್ ರಾಜ್ನನ್ನು ಸೆರೆ ಹಿಡಿದಿದ್ದರು. ಪ್ರಕರಣದಲ್ಲಿ ಒಟ್ಟು ಈವರೆಗೆ 8 ಆರೋಪಿಗಳನ್ನು ಬಂಧಿಸಿದ್ದು ಇದೀಗ ವಿಶೇಷ ತನಿಖಾ ತಂಡಕ್ಕೆ ಹಸ್ತಾಂತರವಾಗಿರುವುದರಿಂದ ತನಿಖೆ ಇನ್ನಷ್ಟು ಚುರುಕುಗೊಂಡು ಕೃತ್ಯದ ಹಿಂದಿನ ಒಳಸಂಚು ಹೊರಬರಬಹುದು ಎನ್ನುವ ನಿರೀಕ್ಷೆ ಮೃತ ಮುರಳಿ ಕುಟುಂಬದವರಲ್ಲಿ ಮೂಡಿದೆ. ವಿಶ್ವ ಹಿಂದೂ ಪರಿಷತ್ನ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಹಿಂದೂ ಸಮಾವೇಶ ಹಾಗೂ ಸುವರ್ಣ ಜಯಂತಿ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 17ರಂದು ಸಂಜೆ ಮಧೂರ್ನ ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರ ಬಳಿ ಸಮಾರಂಭ ಜರುಗಲಿದೆ ಎಂದು ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುವರ್ಣ ಮಹೋತ್ಸವದ ಅಂಗವಾಗಿ ಸೋಮವಾರ ಸಂಜೆ 4 ಗಂಟೆಗೆ ಮಧೂರು ದೇವಳ ಪರಿಸರದಿಂದ ರಥಯಾತ್ರೆ ಆರಂಭವಾಗಲಿದ್ದು ಇದರ ಉದ್ಘಾಟನೆಯನ್ನು ವಿಎಚ್ಪಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷ ಹೈದರಾಬಾದ್ನ ರಾಘವರೆಡ್ಡಿ ನೆರವೇರಿಸಲಿದ್ದಾರೆ. ಉಳಿಯ ವಿಷ್ಣು ಅಸ್ತ್ರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಚಿನ್ಮಯ ಸಂಸ್ಥೆಯ ಶ್ರೀ ವಿವಿಕ್ತಾನಂದ ಸರಸ್ವತಿ ಸ್ವಾಮೀಜಿ, ಕೇರಳ ಹಿಂದೂ ಐಕ್ಯ ವೇದಿಕೆ ಉಪಾಧ್ಯಕ್ಷ ಕುಂಟಾರ್ ರವೀಶತಂತ್ರಿ, ಕರ್ನಾಟಕದ ವಿಶ್ವ ಹಿಂದೂ ರಾಜ್ಯಾಧ್ಯಕ್ಷ ಎಂಬಿ ಪುರಾಣಿಕ್ ಭಾಗವಹಿಸಲಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. വിശ്വ ഹിന്ദു പരിഷത്തിൻ്റെ 50ാം വാർഷികം സ്വർണ്ണ ജയന്തി ഗോൾഡൻ ജൂബിലി ആ വർഷമാണ് 2014 മുതൽ 2015 ആഗസ്റ്റ് വരെ. ഈ കഴിഞ്ഞ ആഗസ്റ്റ് 17 ആരംഭിച്ച ഈ ഒരു ആഘോഷ പരിപാടി അതിൻ്റെ കേരള സംസ്ഥാനത്തിൻ്റെ 2ാം ഘട്ടം പരിപാടി എന്നുള്ള നിലയ്ക്കാണ് കാസർഗോഡ് മധൂർ മദനേശ്വര ഗണപതി ക്ഷേത്രത്തിൽ നിന്ന് ആരംഭിക്കുന്ന ഒരു രഥയാത്ര അത് 17-ാം തീയതി ഈ നവംബർ 17-ാം തീയതി വൈകുന്നേരം ഉദ്ഘാടനം ചെയ്യപ്പെടുന്നു. ഡിസംബർ 1-ാം തീയതി നെയ്യാറ്റിൻകരയിൽ സമാപിക്കുന്നു. ರಥಯಾತ್ರೆಯು ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಡಿಸೆಂಬರ್ 1ರಂದು ತಿರುವನಂತಪುರದ ನೆಯ್ಯಾಟಿಂಕೆರೆಯಲ್ಲಿ ಸಮಾರೋಪಗೊಳ್ಳಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿಹಿಂಪ ಜಿಲ್ಲಾ ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಜಯದೇವ ಖಂಡಿಗೆ ನೀರ್ಚಾಲು, ಕಾರ್ಯಾಧ್ಯಕ್ಷ ಲಕ್ಷ್ಮಣ ಇಚ್ಲಂಪಾಡಿ, ಟಿ ರಾಜಶೇಖರನ್, ಕೆ ಕರುಣಾಕರನ್ ಮೊದಲಾದವರು ಉಪಸ್ಥಿತರಿದ್ದರು. ಮಹಿಳೆಯರನ್ನು ಚುಡಾಯಿಸುತ್ತಿದ್ದಾತನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೀರ್ಚಾಲು ಸಮೀಪದ ಪಾಡ್ಲಡ್ಕ ನಿವಾಸಿ 23 ಹರೆಯದ ಮೊಹಮ್ಮದ್ ಅನ್ವರ್ ಬಂಧಿತ ಆರೋಪಿ. ಈತ ಹಲವು ದಿನದಿಂದ ಬೇಳ ಕೆಳಂಗಾರು ಒಳ ರಸ್ತೆಯಲ್ಲಿ ಹೋಗುತ್ತಿರುವ ಮಹಿಳೆಯರನ್ನು ಬೈಕಿನಲ್ಲಿ ಹಿಂಬಾಲಿಸಿ ಕಿರುಕುಳಗೈಯುತ್ತಿರುವುದಾಗಿ ದೂರಲಾಗಿದ್ದು ಕಳೆದ ದಿನ ಇದೇ ಚಾಳಿ ಮುಂದುವರೆಸಿದಾಗ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬದಿಯಡ್ಕ ಪೊಲೀಸರು ಮೊಕದ್ದಮೆ ದಾಖಲಿಸಿದ್ದಾರೆ. 61ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಶುಕ್ರವಾರದಿಂದ ಈ ತಿಂಗಳ 20ರವರೆಗೆ ಕಾಸರಗೋಡಿನಲ್ಲಿ ಜರುಗಲಿದೆ. ಸಪ್ತಾಹದ ಯಶಸ್ವಿಗೆ ಅಂತಿಮ ಸಿದ್ಧತೆಗಳು ಭರದಿಂದ ಸಾಗುತ್ತಿರುವುದಾಗಿ ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಉದ್ಘಾಟನೆಯು 14ರಂದು ಪೂರ್ವಾಹ್ನ 10 ಗಂಟೆಗೆ ಕಾಸರಗೋಡು ನಗರಸಭಾ ಸಮಾವೇಶ ಹಾಲ್ನಲ್ಲಿ ಜರುಗಲಿದೆ. ಶಾಸಕ ಎನ್.ಎನ್. ನೆಲ್ಲಿಕುನ್ನು ಉದ್ಘಾಟನೆ ನೆರವೇರಿಸಲಿದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಶ್ಯಾಮಲಾದೇವಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಪ್ತಾಹದ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಡೆಸಲಾದ ವಿವಿಧ ಸ್ಪರ್ಧಾ ವಿಜೇತರಿಗೆ ಶಾಸಕರಾದ ಕೆ ಕುಂಜರಾಮನ್ ಉದುಮ, ಇ ಚಂದ್ರಶೇಖರನ್ ಬಹುಮಾನ ವಿತರಿಸಲಿರುವರು. ಸಹಕಾರಿ ಗೋಷ್ಠಿಯನ್ನು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಪಿ.ಸಿ. ರಾಮನ್ ಉದ್ಘಾಟಿಸಲಿದ್ದಾರೆ.
ಮಹಿಳೆಯರು ಯುವಕರು ದುರ್ಬಲ ವಿಭಾಗದವರ ಸಬಲೀಕರಣ ಎಂಬ ವಿಷಯದಲ್ಲಿ ನಡೆಯುವ ವಿಚಾರಗೋಷ್ಠಿಯಲ್ಲಿ ತಿರುವನಂತಪುರದ ICM ಫ್ಯಾಕ್ಟರಿ ಸದಸ್ಯ VN ಬಾಬು ವಿಷಯ ಮಂಡಿಸಲಿದ್ದಾರೆ. 14-ാം തീയതി രാവിലെ എല്ലാ സഹകരണ സ്ഥാപനങ്ങളിലും സഹകരണ പതാക ഉയർത്തി സഹകരണ പ്രതിജ്ഞ ചൊല്ലി രാവിലെ 9 മണിക്ക് കാസർഗോഡ് മുനിസിപ്പൽ ടൗൺ ഹാളിലാണ് പരിപാടി. ജില്ലാ പഞ്ചായത്ത് പ്രസിഡന്റ് PP ശ്യാമളദേവിയുടെ അധ്യക്ഷതയിൽ കാസർഗോഡ് MLA കൂടിയായിട്ടുള്ള NA നെല്ലിക്കുന്ന് ജില്ലാതല ഉദ്ഘാടനം നിർവഹിക്കും. ಸಪ್ತಾಹದ ಅಂಗವಾಗಿ ಗುರುವಾರ ಸಾಯಂಕಾಲ ನಗರದಲ್ಲಿ ಡಂಗುರ ಜಾಥಾ ಸಾಗುವುದಾಗಿಯೂ ತಿಳಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ A ಅನಿಲ್ ಕುಮಾರ್, P ದಿವಾಕರನ್, PM ಮೊಹಮ್ಮದ್, P ವಿಜಯನ್, PK ವಿನೋದ್ ಕುಮಾರ್ ಮೊದಲಾದವರು ಭಾಗವಹಿಸಿದ್ದರು. ಸರ್ಕಾರಿ ನೌಕರರ ಸಂಘಟನೆಯಾದ ಕೇರಳ NGO ಅಸೋಸಿಯೇಷನ್ನ ಕಾಸರಗೋಡು ಜಿಲ್ಲಾ ಸಮ್ಮೇಳನಕ್ಕೆ ಕುಂಬಳೆಯಲ್ಲಿ ನಾಂದಿ. ಬುಧವಾರ ಹಾಗೂ ಗುರುವಾರಗಳಂದು ಕುಂಬಳೆ ಸಿಟಿ ಹಾಲ್ನ ಐ ರಾಮರೈ ನಗರದಲ್ಲಿ ಸಮ್ಮೇಳನ ನಡೆಯುತ್ತಿದ್ದು, ಬುಧವಾರ ಪೂರ್ವಾಹ್ನ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷ KV ಭಕ್ತವತ್ಸಲನ್ ಧ್ವಜಾರೋಹಣಗೈಯುವುದರೊಂದಿಗೆ ಸಮ್ಮೇಳನ ಪ್ರಕ್ರಿಯೆಗಳಿಗೆ ನಾಂದಿಯಾಯಿತು. ಬಳಿಕ ಜರುಗಿದ ಸಮಾರಂಭದಲ್ಲಿ KPCC ಪ್ರಧಾನ ಕಾರ್ಯದರ್ಶಿ KP ಕುഞ്ഞിಕಣ್ಣನ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಿದರು. ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್ MB ಆಚಾರ ಅಧ್ಯಕ್ಷತೆ ವಹಿಸಿದರು. ಪ್ರಮುಖ ವ್ಯಕ್ತಿಗಳು ಭಾಗವಹಿಸಿದರು. ಬಳಿಕ ವಿವಿಧ ವಿಷಯಗಳ ಬಗ್ಗೆ ವಿಚಾರಗೋಷ್ಠಿ ನಡೆದವು. ಪ್ರತಿನಿಧಿ ಸಮ್ಮೇಳನವನ್ನು ಗುರುವಾರ ಪೂರ್ವಾಹ್ನ 10:00 ಜರುಗುವ ಸಮಾರಂಭದಲ್ಲಿ ಕೇರಳ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಉದ್ಘಾಟಿಸಲಿರುವರು. ಕರ್ನಾಟಕ ಆರೋಗ್ಯ ಸಚಿವ UT ಖಾದರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. KPCC ಪ್ರಧಾನ ಕಾರ್ಯದರ್ಶಿಗಳಾದ T ಸಿದ್ದಿಕ್, ಸತೀಶನ್ ಪಾಚೇನಿ, ಶಾಸಕ PB ಅಬ್ದುಲ್ ರಜಾಕ್, KPCC ಕಾರ್ಯದರ್ಶಿ K ನೀಲಕಂಠನ್, K ವೇಳುತ್ತಂಬು ಸಹಿತ ಪ್ರಮುಖರು ಭಾಗವಹಿಸಲಿದ್ದಾರೆ. ಟ್ರಾನ್ಸ್ಫಾರ್ಮರ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದ ಘಟನೆ ನಡೆದಿದೆ. ಮಂಗಳವಾರ ತಡರಾತ್ರಿ ಕಾಸರಗೋಡಿನ ತೆರವತ್ತು ರಸ್ತೆ ಬದಿಯ ಟ್ರಾನ್ಸ್ಫಾರ್ಮರ್ನಲ್ಲಿ ಈ ಅನಾಹುತ ನಡೆದಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ತಕ್ಷಣ ಆಗಮಿಸಿದ ಅಗ್ನಿಶಾಮಕ ಪಡೆ ಬೆಂಕಿಯನ್ನು ನಂದಿಸಿದೆ. ಟ್ರಾನ್ಸ್ಫಾರ್ಮರ್ನಲ್ಲಿ ಅಪಾರ ನಾಶ ನಷ್ಟ ಉಂಟಾಗಿದೆ ಎನ್ನಲಾಗಿದೆ. ಆದರೆ ಅದೃಷ್ಟವಶಾತ್ ಸ್ಫೋಟಗೊಳ್ಳದೇ ಇದ್ದುದರಿಂದ ಭಾರೀ ದುರಂತ ತಪ್ಪಿದೆ. ಶಾರ್ಟ್ ಸರ್ಕ್ಯೂಟ್ ಘಟನೆಗೆ ಕಾರಣವೆನ್ನಲಾಗಿದೆ. ವಿವಿಧ ಬೇಡಿಕೆ ಮುಂದಿರಿಸಿ ಕೇರಳ ರಾಜ್ಯ ದಸ್ತಾವೇಜು ಬರಹಗಾರರ ಸಂಘಟನೆ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ ಧರಣಿ ನಡೆಸಲಾಯಿತು. ಇದರ ಅಂಗವಾಗಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಗೆ ಬುಧವಾರ ಬೆಳಿಗ್ಗೆ ಬೃಹತ್ ಮಾರ್ಚ್ ಸಾಗಿತು. ಚಾಪಾ ಕಾಗದದ ದರ ಏರಿಕೆ ಹಿಂಪಡೆಯಬೇಕು, ದಾಸ್ತಾವೇಜು ಹುದ್ದೆಗಳನ್ನು ದಾಸ್ತಾವೇಜು ಬರಹಗಾರರಿಗೆ ಮಾತ್ರ ಮೀಸಲಿರಿಸಬೇಕು, ಪಿಂಚಣಿ ಜಾರಿಗೊಳಿಸಬೇಕು ಮುಂತಾದ ಬೇಡಿಕೆ ಮುಂದಿರಿಸಿ ಪ್ರತಿಭಟನೆ ನಡೆಸಲಾಯಿತು. ವಿದ್ಯಾನಗರ ಸರ್ಕಾರಿ ಕಾಲೇಜು ಪರಿಸರದಿಂದ ಹೊರಟ ಮಾರ್ಚ್ ಜಿಲ್ಲಾಧಿಕಾರಿ ಕಚೇರಿಗೆ ಸಾಗಿತು. ಈ ವೇಳೆ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗಿದವು. ಬಳಿಕ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ KS ಕುರಿಯಾಕೋಸ್ ಉದ್ಘಾಟಿಸಿದರು. ഒരു ഗവൺമെന്റ് ഒരു തീരുമാനമെടുത്ത് മുന്നോട്ട് പോകുമ്പോൾ ആ തീരുമാനത്തിനെതിരെ ആധാരമെഴുത്തുകാരുടെ വിഷയങ്ങൾ ഉയർത്തിപ്പിടിച്ചുകൊണ്ട് അവർ നടത്തിയ സമരം ഗവൺമെന്റ് ശ്രദ്ധിക്കുകയും അത് തൽക്കാലം മരവിപ്പിക്കുകയും ചെയ്തു എന്ന് പറഞ്ഞാൽ ആ സമരത്തിന്റെ വിജയം തന്നെയാണ്, യാതൊരു സംശയവും. ಸಮಿತಿ ಜಿಲ್ಲಾಧ್ಯಕ್ಷ ಕೊಟ್ಟರ ಸುನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಉಪಾಧ್ಯಕ್ಷ V ಶಂಕರನ್ ನಂಬೂದ್ರಿ, V ಮಾಧವನ್ ನಾಯರ್, ಜಿಲ್ಲಾ ಕಾರ್ಯದರ್ಶಿ ಕುഞ്ഞിರಾಮನ್, PP ಕುഞ്ഞിಕೃಷ್ಣನ್, ಗುರುದತ್ ಕಾಮತ್ ಮೊದಲಾದವರು ನೇತೃತ್ವ ನೀಡಿದರು. ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿದ್ದು, ಮರಳನ್ನು ವಶಪಡಿಸಲಾಗಿದೆ. ಕನ್ನೆಪಾಡಿ ಬಳಿಯ ಕಟ್ಟದಡ್ಕ ನಿವಾಸಿ ಅಬ್ದುಲ್ ಇರ್ಷಾದ್ ಬಂಧಿತ ಆರೋಪಿ. ಈತ ಕನ್ನಡಿಕಾನ ಎಂಬಲ್ಲಿಂದ ಟಿಪ್ಪರ್ ಲಾರಿಯಲ್ಲಿ ಮರಳು ಸಾಗಿಸುತ್ತಿದ್ದಾಗ ಬದಿಯಡ್ಕ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಲಿತ ಯುವತಿಗೆ ಗರ್ಭದಾನ, ಆದೂರು ಠಾಣಾಧಿಕಾರಿ ನ್ಯಾಯಾಂಗ ಬಂಧನದಲ್ಲಿ. ಕಾಸರಗೋಡಿನ ವೈದ್ಯರ ಮನೆಯಲ್ಲಿ ಕೆಲಸಕ್ಕಿದ್ದ ಯುವತಿ ದೂರು, ವೈದ್ಯರ ಸಂಬಂಧಿಯೂ ಆರೋಪಿ. ಕಂದಾಯ ಜಿಲ್ಲಾ ಕ್ರೀಡಾಮೇಳ ಗುರುವಾರದಿಂದ ತಾಳಿಪಡ್ಪು ಮೈದಾನದಲ್ಲಿ 1700ರಷ್ಟು ವಿದ್ಯಾರ್ಥಿಗಳು ಭಾಗಿ. ಬ್ಯಾಂಕ್ ನೌಕರರ ಕೆಲಸ ಮೊಟಕು ಮುಷ್ಕರ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಸ್ತಬ್ಧ. ಮುರಳಿ ಕೊಲೆ ತನಿಖೆಗೆ ಮತ್ತೆ ಚುರುಕು, IG ದಿನೇಂದ್ರ ಕಶ್ಯಪ್ ಕುಂಬಳೆಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.